ಇಲ್ಲಿ ಇಲ್ಲಿ ಎಲ್ಲರಿಗೂ ಹಾಯ್ ಹಾಯ್ ಚಟ್ನಿ ಸಾಂಬಾರ್ ನಮ್ಮದೊಂದು ರಿಕ್ವೆಸ್ಟ್ ಬಂದಿರ್ಬೇಕಲ್ಲಕ್ಕ. ಹೂವ ತಗೊಂಡ್ನ್ಯಾ ಅಲ್ಲಿ ₹40 ತಗೋಮ್ಮ. ₹40 ಕೊಡಮ್ಮ. ಸುಮ್ಮ ಮಜಾಕ್ ಮಾಡ್ತೀನಿ ನಾನು. ಮಾಡಬಲ್ಲರು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಇಂದು ನಾವು ವೀಕ್ಷಕರೇ ಕೂಡಲ ಸಂಗಮ ಕ್ಷೇತ್ರಕ್ಕೆ ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಈ ದೇವಸ್ಥಾನದ ಸಂಕ್ಷಿಪ್ತ ಮಾಹಿತಿ ಮತ್ತು ವಿಡಿಯೋವನ್ನು ತೋರಿಸ್ತೀನಿ, ಬರ್ರಿ ಒಳಗೆ.
ಕೂಡಲ ಸಂಗಮದ ಕ್ಷೇತ್ರದಲ್ಲಿ ಶ್ರೀ ಸಂಗಮೇಶ್ವರ ದೇವಸ್ಥಾನದ ಒಳಗೆ ದೇವ್ರ ದರ್ಶನ ತಗೋಕೊಂತೀವಿ ನೋಡಿ ಸ್ನೇಹಿತರೆ. ಬರ್ರಿ ದೇವ್ರ ದರ್ಶನ ತಗೋಣ. ಅಲ್ಲಿಂದಾನೆ ಮಾಡ್ಬಿಟ್ಟು ಮಾಡಿ ಬಂದು ಇದು ಮಾಡಿಂದ ಇದು ಬಂದು ಸಂಗಮದಲ್ಲಿ ಐಕ್ಯವಾಗಿದೆ. ತ್ರಿವೇಣಿ ಸಂಗಮ ಮಲಪ್ರಭಾ ಘಟಪ್ರಭಾವದಲ್ಲಿ ಐಕ್ಯವಾಗಿದೆ. ಇಷ್ಟೊಂದು ಇದರಿಂದ ಅದು ಭೂಮಿಗೆ ಉದ್ಭವವಾಗಿದೆ. ಸಂಗಮೇಶ್ವರರ ಉದ್ಭವ ಲಿಂಗದ ಬಗ್ಗೆ ತಿಳಿಸಿಕೊಟ್ಟಂತ ಅರ್ಚಕರಿಗೆ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಕಲ್ಲಿನಿಂದ ಅರಳಿದ ಪ್ರತಿಭೆ ಅಂತ ಹೇಳಿದ್ರೂ ತಪ್ಪಾಗಲ್ಲ ನೋಡ್ರಿ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡ್ಯಾರ ನೋಡ್ರಿ. ಈ ಒಂದು ದ್ವಾರದ ಕಂಬಗಳು ಆ ಕಡೆ ಈ ಕಡೆ ತಳಿರು ತೋರಣ ಹೆಂಗೆ ಹಾಕ್ತೀವಲ್ರಿ ನಾವು, ಅದೇ ಥರ ಒಂದು ದೇವರ ಗರ್ಭಗುಡಿಯ ದ್ವಾರದ ಬಾಗಿಲು ಅಕ್ಕಪಕ್ಕದಲ್ಲಿ ಒಂದು 5 ಕಂಬಗಳದಾವ ನೋಡ್ರಿ. ಈ 5 ಆ ಕಡೆ ಮತ್ತು ಈ ಕಡೆ 5 ಲೇಯರ್ ಅದಾವಲ್ರಿ. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚಿತ್ರ ಮಾಡ್ಯಾರ ನೋಡ್ರಿ. ಈ ಚಿತ್ರ ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ. ಒಂದು ಮಗ್ಗು ಅರಳಿದಂಗೆ ಅದ ನೋಡ್ರಿ ಫಸ್ಟ್ ಲೇಯರು. 2ನೇದು ರಂಗೋಲಿ ಥರ ಅದ ರೀ. 3ನೇದು ಒಂದು ಕಮಲದ ಹೂವಿನ ಬಾಳೆ ದಿಂಡೆ ಥರ ಕಾಣಿಸಕತ್ತ ನೋಡ್ರಿ ನಮ್ಗೆ. ನೆಕ್ಸ್ಟು ಸಿಂಹ ಅದಾವ ನೋಡ್ರಿ. ದೇವಸ್ಥಾನದ ದ್ವಾರಪಾಲಕರು ಕಾಯೋ ಥರ ಸಿಂಹಗಳ ಚಿತ್ರ ಅದ ನೋಡ್ರಿ. ಅದಾದ ನಂತರ ಮುಂದೆ ನಾವೇನು ತೋರಣ ಕಟ್ತೀವಲ್ರಿ ಆ ಥರ ಎಲೆಯ ಆಕಾರ ಚಿತ್ರಗಳನ್ನು ಮಾಡ್ಯಾರ ನೋಡ್ರಿ ಕಲ್ಲಿನಲ್ಲಿ. ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ಯಾರ ನೋಡ್ರಿ. ನೋಡೋಕೆ 2 ಕಣ್ಣೇ ಸಾಕಾಗಲ್ಲ ನೋಡ್ರಿ. ಮ್ಯಾಲೆ ನೋಡ್ರಿ ನೀವು ಭಾಳ ಸುಂದರವಾದ ಕೆತ್ತನೆ ನೋಡ್ರಿ. ಇದು ಮ್ಯಾಲ ಛತ್ತಂತೂ ಒಂದು ನಕ್ಷತ್ರ ಆಕಾರ ಒಂದು ರೀತಿಯಲ್ಲಿ ಕೆತ್ತನೆ ಮಾಡ್ಯಾರ ನೋಡ್ರಿ. ಆಮೇಲೆ ಆ ಕಡೆ ಇರ್ತಕ್ಕಂಥ ಚಿತ್ರಗಳು ಈ ಕಡೆ ಇರ್ತಕ್ಕಂಥ ಚಿತ್ರಗಳು ಇನ್ನೂ ಡಿಫ್ರೆಂಟ್ ಅದಾವೆ ನೋಡ್ರಿ. ಆ ಥರ ಕಂಬಗಳು ಇವು ಇಲ್ಲ ನೋಡ್ರಿ. ಇಲ್ಲಿನೂ ಮತ್ತು ಬೇರೆ ರೀತಿಯ ಚಿತ್ರನೇ ಕೆತ್ತನೆ ಮಾಡ್ಯಾರ ನೋಡ್ರಿ. ಅಲ್ಲಿ ಹೂ ಮತ್ತು ಮಕ್ಕ ಥರ ಐತಿ, ಇಲ್ಲಿ ಒಂಥರ ಡಿಫ್ರೆಂಟ್ ಚಿತ್ರ ಅದ ನೋಡ್ರಿ. ಫಸ್ಟ್ ಲೇಯರು, ಸೆಕೆಂಡ್ ಲೇಯರು ರಂಗೋಲಿ ಥರ ಚಿತ್ರ ಅದ ರೀ. 3ನೇದು ಇಲ್ಲಿನೂ ಸಹ ಬಾಳೆ ದಿಂಡಿನ ಥರ ಚಿತ್ರ ಅದ ನೋಡ್ರಿ. 4ನೇದು ನೋಡ್ರಿ ಶಿಲಾ ನರ್ತಕಿಯರು ಇರ್ತಾರಲ್ರಿ, ಅದು ಸಾಲಾಗಿ ಶಿಲಾ ನರ್ತಕಿಯರನ್ನು ಕೆತ್ತನೆ ಮಾಡ್ಯಾರ ನೋಡ್ರಿ. ಎಷ್ಟು ಚೆಂದ ಕೆತ್ತನೆ ಮಾಡ್ಯಾರ ನೋಡ್ರಿ. ಭಾಳ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ನೋಡ್ರಿ ಇದು. ಬರ್ರಿ ನೀವು ಒಂದಲ್ಲ ಒಂದ್ಸಲ ಬಂದು ಭೇಟಿ ಕೊಡ್ರಿ, ಒಟ್ಟಾಗ ನಿಮಗೆ ಗೊತ್ತಾಗುತ್ತೆ ನಾ ಹೇಳೋದ್ಕಿನ. ನೋಡ್ರಿ ಆ ನಕ್ಷತ್ರಾಕಾರದಲ್ಲಿ ಸುಂದರವಾದ ಹೂವು, ಒಂದು ಕಲ್ಲಿನಲ್ಲೇ ಹೂವಿನ ಕೆತ್ತನೆ ಮಾಡ್ಯಾರ ನೋಡ್ರಿ ಮ್ಯಾಲೆ ಛತ್ತಿಗೆ ರೀ. ತುಂಬ ಚೆನ್ನಾಗದ ನೋಡ್ರಿ ನೋಡೋಕೆ ಮಾತ್ರ ಡಿಸೈನ್ ರೀ. ನೀವು ಒಂದ್ಸಲ ಬಂದು ಭೇಟಿ ಕೊಡ್ರಿ ಇಲ್ಲಿ ರೀ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂತಹ ಒಂದು ಕಲ್ಲಿನ ವಿಗ್ರಹಗಳಾಗಿರ್ಬೋದು, ಸುಂದರವಾದ ಹೂಗಳ ಚಿತ್ರ ಆಗಿರ್ಬೋದು ನೋಡ್ರಿ. ಒಳಗಡೆ ಸಂಗಮೇಶ್ವರರ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸಕತ್ತದ ನೋಡ್ರಿ. ಈ ಜಗಜ್ಯೋತಿ ಬಸವೇಶ್ವರರ ಐಕ್ಯ ಮಂಟಪದ ಕಡೆ ಹೋಗ್ತಾ ಇದೀವಿ ನೋಡಿ ಸ್ನೇಹಿತರೆ. ನಿಮಗೂ ತೋರಿಸ್ತೀನಿ, ಬನ್ನಿ ನೋಡೋಣ. ಬಸವೇಶ್ವರರು ಬಸವ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಬಂದು ಲಿಂಗೈಕ್ಯರಾಗ್ಯಾರ ನೋಡ್ರಿ. ಆ ಒಂದು ಐಕ್ಯ ಮಂಟಪದ ಕಡೆ ನಾವೀಗ ಹೋಗ್ತಾ ಇದ್ದೀವಿ ನೋಡ್ರಿ. ನಾವೀಗ ಮುಂದೆ ಹೋಗ್ಬೇಕಾದ್ರೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಅದ ನೋಡ್ರಿ. ಇದನ್ನು ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು ನೋಡ್ರಿ ಸ್ನೇಹಿತರೆ. ಎಂಟ್ರೆನ್ಸ್ ಫೀಸ್ ನೋಡ್ರಿ ಒಬ್ಬೊಬ್ರಿಗೆ 5-5 ರೂಪಾಯಿ ಅದ ನೋಡ್ರಿ. ನಾವು 4 ಟಿಕೆಟ್ ತೊಗೊಂಡಿವ್ರಿ. ಈಗ ಒಳಗೆ ಹೋಗೋಣ ಬನ್ನಿ. ನೋಡ್ರಿ ಒಂದು ನದಿಯಲ್ಲಿ ಎಂಥ ಒಂದು ಸುಂದರವಾದ ಕಟ್ಟಡ ನಿರ್ಮಾಣ ಮಾಡ್ಯಾರ ನೋಡ್ರಿ ಸ್ನೇಹಿತರೆ. ಇಲ್ಲಿ ಇದು ತ್ರಿವೇಣಿ ಸಂಗಮ ನೋಡ್ರಿ. ಕೃಷ್ಣ, ಘಟಪ್ರಭಾ, ಮಲಪ್ರಭಾ ಈ 3 ನದಿಗಳು ಇಲ್ಲಿ ಒಂದೇ ಕಡೆ ಸೇರಿರುವುದರಿಂದ ಇದನ್ನು ತ್ರಿವೇಣಿ ಸಂಗಮ ಅಂತೇಳಿ ಕರೀತಾರೆ ನೋಡ್ರಿ. ನೋಡ್ರಿ ಎಷ್ಟು ಸುಂದರವಾಗಿ ವಚನಗಳನ್ನು ಬರೆದಾರ ನೋಡ್ರಿ. ಇಲ್ಲಿ ಅಕ್ಕ ಮಹಾದೇವಿಯವ್ರದ್ದಾಗಿ, ಅಲ್ಲಮ್ಮ ಪ್ರಭುಗಳದಾಗಿರ್ಬೋದು. ಈ ವ್ಯೂಸ್ ನೋಡ್ರಿ ಎಷ್ಟು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ ಇಲ್ಲಿ ನದಿಗಳು.
ಎಲ್ಲೋ ಒಂದು ಕಡೆ ನಾವು ಫ್ಲೈಟ್ ಒಳಗೆ ಜರ್ನಿ ಮಾಡಕತ್ತೀವೇನೋ ಅಂತ ಅನ್ಸುತ್ತೆ. ಹಿಂಗೆ ಮ್ಯಾಲೆ ನಿಂತು ನೋಡಿದಾಗ ಅಷ್ಟು ಚೆನ್ನಾಗದ ನೋಡ್ರಿ. ವಚನಗಳನ್ನ ನೋಡ್ರಿ, ಅಕ್ಕ ಮಹಾದೇವಿ ವಚನ ಬರ್ತಾರೆ ನೋಡ್ರಿ. ಇಲ್ಲಿ ಎಷ್ಟು ಅರ್ಥಗರ್ಭಿತ ನೋಡ್ರಿ. ಇದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ನುಗ್ಗಗಳಿಗೆ ಅಂಜಿದಡಂತೆಯ, ಸಮುದ್ರದ ದಡೆಯಲ್ಲೊಂದು ಮನೆಯ ಮಾಡಿ ನೊರೆತರೆಗಳಿಗೆ ಅಂಜಿದಡಂತೆಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಂತೆಯ. ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ವಚನ ಬರ್ತಾರೆ ನೋಡ್ರಿ. ಯಾಕಂದರೆ ಇದು ನೀರಿನಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡವಾಗಿರುವುದರಿಂದ ಅದಕ್ಕೆ ಸೂಟೇಬಲ್ ಆದಂತಹ ವಚನನೇ ಇಲ್ಲಿ ಹಾಕ್ಯಾರಂತ ಹೇಳ್ಬೋದು ನೋಡ್ರಿ. ಒಂದಕ್ಕಿಂತ ಒಂದು ಚೆನ್ನಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ವಚನಗಳನ್ನು ಇಲ್ಲಿ ನಾವು ಓದ ತಕ್ಷಣ ಕಣ್ಣಿಗೆ ಕಾಣಂಗೆ ಆಗ್ಯಾರ ನೋಡ್ರಿ. ಪ್ರತಿಯೊಬ್ಬರು ಅದನ್ನು ಓದಲಿ ಅನ್ನೋ ಉದ್ದೇಶದಿಂದ ಅಷ್ಟು ಚೆನ್ನಾಗಿ ಆಗ್ತಾರೆ ನೋಡ್ರಿ. ಈಗ ನೆಕ್ಸ್ಟ್ ಮುಂದೆ ಈ ಕಟ್ಟಡ ಕೆಳಗಿಳಿಬೇಕು ನೋಡ್ರಿ. ನಾವೀಗ ನಾವು ಬಂದಿರತಕ್ಕಂಥ ಸ್ಥಳ ಕೂಡಲ ಸಂಗಮ. ಇದೇ ಇರುವುದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ನೋಡ್ರಿ. ನಾವೀಗ ಬಸವೇಶ್ವರರ ಐಕ್ಯ ಮಂಟಪದಲ್ಲಿದ್ದೀವಿ ನೋಡ್ರಿ. ಈಗ ಬಸವಣ್ಣನವರು ಜನಿಸಿದ್ದು ಸುಮಾರು 11ನೇ ಶತಮಾನದಲ್ಲಿ 1131ರಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯ ಸುಪುತ್ರನಾಗಿ ಆನಂದನಾಮ ಸಂವತ್ಸರದ ವೈಶಾಖ ಮಾಸದ ಅಕ್ಷಯ ತೃತೀಯದ ರೋಹಿಣಿ ನಕ್ಷತ್ರದಂದು ಬಸವೇಶ್ವರರು ಜನಿಸ್ತಾರೆ ನೋಡ್ರಿ. ಬಸವೇಶ್ವರರು ಜನಿಸಿದ ಈ ಸುದಿನವನ್ನು ನಾವೆಲ್ಲರೂ ಬಸವ ಜಯಂತಿ ಎಂದು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ನಾಡಿನ ಸಮಸ್ತ ಜನರಿಗೂ ನಾನು ಬಸವ ಜಯಂತಿಯ ಶುಭಾಶಯವನ್ನು ಕೋರುತ್ತೀನಿ ನೋಡ್ರಿ. ಈಗ ನಾನು ಬಸವೇಶ್ವರರ ಐಕ್ಯ ಮಂಟಪದ ಒಳಗಿರ್ತಕ್ಕಂತಹ ಕಟ್ಟಡ ಹೆಂಗದ, ಅಲ್ಲಿ ದೇವಸ್ಥಾನ ಹೆಂಗದ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಬನ್ನಿ ಸ್ನೇಹಿತರೆ, ನಾವೀಗ ಜಗಜ್ಯೋತಿ ಬಸವೇಶ್ವರರ ಐಕ್ಯ ಮಂಟಪದ ಕಡೆ ಹೋಗ್ತಾ ಇದ್ದೀವಿ ನೋಡ್ರಿ. ಒಂದು ನದಿಯ ಆಳದಲ್ಲಿ ಈ ಒಂದು ಸುಂದರವಾದ ಕಟ್ಟಡವನ್ನು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೋಡ್ರಿ. ನೋಡ್ರಿ, ಇಲ್ಲಿಂದ ಜೂಮ್ ಮಾಡಿ ನೋಡಿದಾಗ ನಮ್ಗೆ ಬಸವೇಶ್ವರರ ಐಕ್ಯ ಮಂಟಪ ಕಾಣಿಸ್ತದೆ ನೋಡ್ರಿ. ಸುಂದರವಾಗಿ ಈ ಒಂದು ನದಿಯ ಮಧ್ಯದಲ್ಲಿ ಎಷ್ಟು ಸುಂದರವಾದ ಕಟ್ಟಡವನ್ನು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡ್ಯಾರ ನೋಡ್ರಿ. ಇದು ಬೇಸಿಗೆ ದಿನ ಆದ್ರೂ ಒಳಗ ನಾವು ಎಸಿ ಒಳ ಉಂಟಂಗೆ ಅನ್ಸುತ್ತೆ ನೋಡ್ರಿ. ಅಷ್ಟು ತಣ್ಣಗೆ ವಾತಾವರಣ ಅದ ನೋಡ್ರಿ. ಎಷ್ಟು ಕೆಳಗಿಳಿತೀವಿ ಅಂದ್ರೆ ಅಷ್ಟು ತಣ್ಣಗೆ ಅನುಭವ ಆಗುತ್ತೆ ನಮಗೆ. ಅಲ್ಲಿ ಹೋಗಿ ಕುಂತ್ರ ಧ್ಯಾನ ಮಗ್ಧರಾಗಿ ಮ್ಯಾಲ್ ಬರಕ್ಕೆ ಒಳ್ಳೆ ಅನ್ಸುತ್ತೆ ನೋಡ್ರಿ. ಈ ಒಂದು ಕ್ಷೇತ್ರಕ್ಕೆ ನಾವು ಶಾಲಾ ಅವಧಿಯಿಂದ ಬರ್ತಾನೆ ಇರ್ತೀವ್ರಿ. ಎಷ್ಟು ಸಲ ಬಂದ್ಬಿಟ್ಟು ಒಳ್ಳೆ ಅನ್ಸಲ್ಲ ನೋಡ್ರಿ. ಈ ಕ್ಷೇತ್ರ ಮಾತ್ರ ಪದೇ ಪದೇ ಮತ್ತೆ ಮತ್ತೆ ನೋಡ್ಬೇಕು ಅನಿಸ್ತಿರುತ್ತೆ ನೋಡ್ರಿ. ವಿಶೇಷವಾಗಿ ಈ ಒಂದು ಐಕ್ಯ ಮಂಟಪ ಬಂತು ಎಷ್ಟು ಸಲ ಬಂದ್ರೂ ಸಾಕಾಗಲ್ಲ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಲ್ಲ. ಮೃದುವಾದ ಅನುಭವ ಸಿಗ್ತದ ಅಂತ ಹೇಳಿದ್ರೆ ಆಗಲ್ಲ ನೋಡಿ. ಇತಿಹಾಸವನ್ನು ಹೇಳಿದ್ರು ಪದಗಳಲ್ಲಿ ಸಾಕಾಗಲ್ಲ ಅಂತ ನೋಡ್ರಿ. ನಾವೀಗ ಐಕ್ಯ ಮಂಟಪದ ಒಂದು ಕೇಂದ್ರ ಭಾಗದಲ್ಲಿ ಇದ್ದೀವಿ. ಮತ್ತಲ್ಲ ನೀವಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುಲಿಂಗ ಜಂಗಮ ತೀರ್ಥ ಪಾದೋದಕ ಎನ್ನುವುದು ನಿಮ್ಮ ವೀರಶೈವ ಧರ್ಮದ 5 ಪ್ರಸಾದಗಳಂತಲೇ ಹೇಳ್ಬೋದು. ಇಷ್ಟಲಿಂಗವನ್ನು ಜಗತ್ತಿಗೆ ಸಾರಿದಂತಹ ಜಗಜ್ಯೋತಿ ಬಸವಣ್ಣನವರು ಆ ಒಂದು ಇಷ್ಟಲಿಂಗದಲ್ಲಿ ಲಿಂಗ ರೂಪದಲ್ಲಿ ಐಕ್ಯವಾಗಿರುವ ಲಿಂಗೈಕ್ಯ ಮಂಟಪದ ಸ್ಥಳದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಆ ಒಂದು ಲಿಂಗನ ನೋಡಿರ್ತೀವಿ. ಬಸವೇಶ್ವರರವರು ಕಾಯಕವನ್ನು ಬಿಟ್ಟರೆ ಇಷ್ಟಲಿಂಗ ಪೂಜೆಗೆ ಎಷ್ಟು ಮಹತ್ವ ಕೊಟ್ಟಿದ್ರು ಅಂತ ಹೇಳಿದ್ರೆ, ಜಗತ್ತಿಗೆ ಮೊಟ್ಟ ಮೊದಲು ಇಷ್ಟಲಿಂಗ ಪೂಜೆಯನ್ನು ಪರಿಚಯಿಸಿದವರು ನಮ್ಮ ಬಸವಣ್ಣನವರಾಗಿರ್ತಾರೆ ನೋಡ್ರಿ. ಆ ಒಂದು ಇಷ್ಟಲಿಂಗ ಪೂಜೆಯ ಸಂಕೇತದ ರೂಪದಲ್ಲಿ ನಾವು ಸಹ ಈ ಒಂದು ಸಂಗಮದ ಸ್ಥಾನದಲ್ಲಿ, ಇಷ್ಟ ಮತ್ತು ಘಟಪ್ರಭಾ ನದಿಯ ಸಂಗಮ ಸ್ಥಾನದಲ್ಲಿ ಒಂದು ಧ್ಯಾನ ಮುಗ್ಧರಾಗಿರುವಂತಹ ಒಂದು ರೂಪದಲ್ಲಿ, ಇಷ್ಟಲಿಂಗದ ರೂಪದಲ್ಲಿ ಐಕ್ಯರಾಗಿರುವುದನ್ನು ನಾವು ಕಾಣ್ತೀವಿ. ತಡಿ ಹೋಗೋಣ.
ಆ ಕಡೆ ಬಾ. ಲೋಕದ ಡೊಂಕಲು ಬೇಕೆಂದಿದ್ದೀರಿ, ನಿಮ್ಮ ನಿಮ್ಮ ತನುವ ಸಂಗ್ರಹಿಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂಗ್ರಹಿಸಿಕೊಳ್ಳಿ, ಮನೆಯ ದುಃಖಕ್ಕೆ ಅಂತ್ಯದವರ ಮೆಚ್ಚ ನಮ್ಮ ಕೂಡಲ ಸಂಗಮ. ಬೋಟಿಂಗ್ ಕೂಡಲ ಸಂಗಮ ಬೋಟಿಂಗ್ 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 ಮಾಡೋಣ ಬಾ. ಬೋಟಿಂಗ್ ಮಾಡೋಣ ಬಾ. ಬೋಟಿಂಗ್ ಮಾಡೋಣ. ಅಂಕಲ್ ಅಂಕಲ್ ನಾವು ಕೃಷ್ಣ ಮಲಪ್ರಭಾ ಮತ್ತೆ ಘಟಪ್ರಭಾ 3 ತ್ರಿವೇಣಿ ಸಂಗಮ ಒಂದು ನದಿಯಲ್ಲಿ ಬೋಟಿಂಗ್ ಮಾಡಕತ್ತೀವಿ ನೋಡ್ರಿ. ನಾವು ಈ ಒಂದು ಕೂಡಲ ಸಂಗಮ ಕ್ಷೇತ್ರಕ್ಕೆ ಬಂದವರು ಎಲ್ಲರೂ ಬೋಟಿಂಗ್ ಮಾಡ್ತಾರೆ. ಈ ಒಂದು ಮನೋಹರ ದೃಶ್ಯ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸಕತ್ತ ನೋಡ್ರಿ. ಪ್ರೇಕ್ಷಣೀಯ ಸ್ಥಳಕ್ಕೆ ಬಂದಂತ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರು, ಪಾಲಕರು ತಮ್ಮ ತಮ್ಮ ಮಕ್ಕಳ ಕರ್ಕೊಂಡ್ ಬಂದಿರ್ತಾರಲ್ರಿ, ಎಲ್ಲರೂ ಇಲ್ಲಿ ಬೋಟಿಂಗ್ ಮಾಡ್ತಾರ ನೋಡ್ರಿ. ಈ ಬೋಟಿಂಗ್ ಮಾಡಕ್ಕೆ ನಮ್ಗ ಅವ್ರ ಬಂದರ್ 50 ರೂಪೀಸ್ ಚಾರ್ಜ್ ತಗೊಂಡವ್ರು ನೋಡ್ರಿ. ಯಾವ್ಯಾವ ಟೈಮ್ನಲ್ಲಿ ಇವ್ರಿಗೆ ಅಂದ್ರೆ ಸಂದರ್ಶಕರಿಗೆ ಹೆಚ್ಚಾಗಿ ಬರ್ತಾರಲ್ರಿ, ಯಾವ ಟೈಮ್ನಾಗ ಇಲ್ಲಿ ಜಾಸ್ತಿ ಜನ ಬರ್ತಾರ, ಯಾವ ಬೋಟಿಂಗ್ ಜಾಸ್ತಿ ಯಾವ ಮಾಡ್ತಾರಂತ ಹೇಳಿ ಅವ್ರ ಮೇಲೆ ಹೇಳ್ಬೇಕು. ಇಲ್ಲಿ ಬೋಟಿಂಗ್ ಮಾಡಕ್ಕೆ ಒಂದು 25ರಿಂದ 20 ವರ್ಷ ಆತ್ರಿ ಮೇಡಮ್. 25 ವರ್ಷ ಆಯ್ತ್ರಿ. ಯಾವ ಟೈಮ್ನಾಗ ಇಲ್ಲಿ ಜಾಸ್ತಿ ಪ್ರೇಕ್ಷಕರು ಬರ್ತಾರೆ? ಜಾಸ್ತಿಯಪ್ಪ ಅಂತಂದ್ರೆ ಅಮಾವಾಸ್ಯೆ ಮೇಡಮ್, ಬಿಟ್ಟ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಸ್ಕೂಲ್ ಟೈಮ್ನಾಗ ಮಕ್ಕಳಿಗೆ ಜಾಸ್ತಿ ಮೇಡಮ್. ಈ ಸದ್ಯಕ್ಕೆ ಸ್ಕೂಲು ಬಂದು ಬರ್ತೀವಿ, ಅವಾಗ ಡಿಸ್ಕೌಂಟ್ ಮಾಡಿ ಹೊಡಿತೀವಿ ಮೇಡಮ್.
ನೋಡಿ ಸ್ನೇಹಿತರೆ, ನಾವು ಕೂಡಲ ಸಂಗಮದ ಒಂದು ಕ್ಷೇತ್ರದಲ್ಲಿ ನಾವಿದ್ದೀವಿ. ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬರಲು ಮುಖ್ಯ ಕಾರಣ ಏನಂತ ನಾನು ಹೇಳ್ತೀನಿ ಈಗ ಕೇಳ್ರಿ. ಬಸವಣ್ಣನವರು ಹುಟ್ಟಿದಾಗ ಮಾದರಸ ಮತ್ತು ಮಾದಲಾಂಬಿಕೆಯ ಪುತ್ರನಾಗಿ ಜನಿಸಿದಾಗ ಹುಟ್ಟಿದ ಕೂಸು ಅಳ್ಳಿಲ್ಲ ಅಂತ, ಆಮೇಲೆ ಕಣ್ಣು ಬಿಡ್ಲಿಲ್ಲ ಅಂತ, ಏನು ಮಾಡಲಿಲ್ಲ ಅಂತ್ರಿ. ಅವಾಗ ಜಾತವೇದ ಮುನಿಗಳು, ಯಾರು ಮಾದರಸ ಅವರ ಮನೆಯ ಗುರುಗಳಾಗಿರ್ತಾರ, ಅವರು ಹೊರಗ್ಲಿಂದ ಬಂದು ನಿಮ್ಮ ಮನೆಯಲ್ಲಿ ಈಗ ಏನೋ ಒಂದು ಅದ್ಭುತವಾದ ಶಕ್ತಿ ಹುಟ್ಟಿದೆ, ಆ ಮಗುವನ್ನು ನನಗೆ ತೋರಿಸಿ ಅಂತ ಕೇಳ್ತಾರ. ಅವಾಗ ಮಾದರಸ ಮತ್ತು ಮಾದಲಾಂಬಿಕೆಯವರು ಜಾತವೇದ ಮುನಿಗಳ ಹತ್ರ ಹೋಗಿ ಅವರ ತೊಡೆಯ ಮೇಲೆ ಆ ಒಂದು ಮಗುವನ್ನು ಹಾಕಿದಾಗ ಜಾತವೇದ ಮುನಿಗಳು ಏನು ಮಾಡ್ತಾರಂದ್ರಿ, ಆ ಮಗುವಿನ ನೊಸಲಿಗೆ ವಿಭೂತಿಯನ್ನು ಹಚ್ಚಿ ಬಸವ ಅಂತೇಳಿಗೆಸಿಂದ ಕರೀತಾರೆ. ಈ ಮಗು ಒಂದು ವಿಶ್ವಕ್ಕೆ ಒಂದು ಪ್ರೇರಣೆಯನ್ನು ನೀಡ್ತಕ್ಕಂತಹ ಒಂದು ಮಹಾನ್ ಶಕ್ತಿಯಾಗಿ, ಒಂದು ಅದ್ಭುತ ಶಕ್ತಿಯಾಗಿ ನಿಮ್ಮ ಉದರದಲ್ಲಿ ಜನಿಸಿದೆ, ಇವನಿಗೆ ಬಸವ ಎಂದು ಹೆಸರಿಡಿ ಅಂತೇಳಿ ಜಾತವೇದ ಮುನಿಗಳು ಆ ಒಂದು ಕೂಸಿಗೆ ಮತ್ತು ಅವರ ತಂದೆ ತಾಯಿಗೆ ಆಶೀರ್ವದಿಸಿ ಮುಂದೆ ಬರ್ತಾರೆ. ಬಸವಣ್ಣನವರು ಬೆಳೀತಾ ಅವರು ಮೂಲತಃವಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಬಸವಣ್ಣನವರು 8ನೇ ವರ್ಷಕ್ಕೆ ಬಂದಾಗ ಅವರ ತಂದೆಯವರು ಏನು ಹೇಳ್ತಾರಂದ್ರೆ, ಉಪನಯನ ಸಂಸ್ಕಾರ ಮಾಡ್ಬೇಕಪ್ಪ ನಿಮ್ಗೆ ಅಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣನವರು ಏನು ಮಾಡ್ತಾರಂದ್ರೆ, ತನಗಿಂತ ಮೊದಲಿರುವ ತನ್ನ ಅಕ್ಕನಿಗೆ ಮೊದಲು ಉಪನಯನ ಮಾಡಿಸಿರಿ ಅಂತ ಹೇಳ್ತಾರೆ. ಇದು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಮಾಡುವ ಸಂಸ್ಕಾರಪ್ಪ, ಹಂಗೆಲ್ಲ ಹೆಣ್ಣು ಮಕ್ಕಳಿಗೆ ಮಾಡಕ್ ಬರಲ್ಲ, ನಿನಗೆ ಮಾತ್ರ ಮಾಡ್ತೀವಿ ಉಪನಯನ ಅಂತ ಹೇಳ್ತಾರೆ. ನೋಡ್ರಿ, ಬಾಲಕನಾಗಿದ್ದಾಗನೇ ಜಗಜ್ಯೋತಿ ಬಸವೇಶ್ವರರು ಏನು ಮಾಡ್ತಾರಂದ್ರೆ, ಇಲ್ಲಿ ಜಾತಿ ಕುಲ ಆಮೇಲೆ ಲಿಂಗ ಭೇದ ಭಾವವನ್ನು ಅವರು ವಿರೋಧಿಸ್ತಾರ. ಅಕ್ಕನಿಗೆ ಮಾಡಿದ ಸಂಸ್ಕಾರ ನನಗೇಕೆ ಅಂತ ಹೇಳಿಸಿಂದ ತಂದೆಯವರನ್ನು ವಿರೋಧಿಸಿ ಆ ಒಂದು ಬಾಲಕನಾಗಿದ್ದ ಬಸವಣ್ಣನವರು ಏನು ಮಾಡ್ತಾರಂದ್ರೆ, ಎಲ್ಲಿಂದ ಅವರು ಎಲ್ಲಿ ಜನಿಸಿದ್ರು ಅಂತಂದ್ರೆ, ಒಂದು ಇಂಗಳೇಶ್ವರ ಅಥವಾ ಬಸವನ ಬಾಗೇವಾಡಿಯ ಒಂದು ಇದರಲ್ಲಿ ಗ್ರಾಮದಲ್ಲಿ ಜನಿಸಿರ್ತಾರಲ್ರಿ, ಅಲ್ಲಿನಿಂದ ಬಿಟ್ಟು ಜಾತವೇದ ಮುನಿಗಳನ್ನು ಅರಸುತ್ತಾ ಜಾತವೇದ ಮುನಿಗಳು ಈ ಒಂದು ಕೂಡಲ ಸಂಗಮದಲ್ಲಿ ಸಂಗಮನಾಥನ ದೇವಸ್ಥಾನದಲ್ಲಿ ಒಂದು ಗುರುಕುಲ ಒಂದು ಶಿಕ್ಷಣವನ್ನು ನಡೆಸುತ್ತಾರೆ. ಇಲ್ಲಿ ವೇದ ಅಧ್ಯಯನ, ಸಂಸ್ಕಾರ, ಆಚಾರ ವಿಚಾರಗಳ ಬಗ್ಗೆ ಒಂದು ಗುರುಕುಲವನ್ನು ನಡೆಸ್ತಿರ್ತಾರೆ. ಆ ಒಂದು ಗುರುಕುಲವನ್ನು ಅರಸುತ್ತಾ ಬಾಲಕನಾಗಿರ್ತಕ್ಕಂತಹ ಬಸವಣ್ಣನವರು ಕೂಡಲ ಸಂಗಮ ಕ್ಷೇತ್ರಕ್ಕೆ ಬರ್ತಾರೆ. ನೋಡ್ರಿ, ಇದು ಮೊದಲು ಪ್ರವೇಶಿಸಿದ್ದು. ನಂತರ ಕೊನೆಯ ಜೀವನದ ಅವಧಿಯೊಳಗೂ ಸಹ ಕೂಡಲ ಸಂಗಮಕ್ಕೆ ಬಂದೇ ಅವರು ಐಕ್ಯರಾಗ್ತಾರೆ. ಅಂದರೆ ಬಾಲಕನಾಗಿರ್ತಕ್ಕಂತಹ ಒಂದು ಬಸವಣ್ಣನವರಿಗೆ ಪ್ರೇರಣೆ ನೀಡಿರತಕ್ಕಂತಹ ಶಕ್ತಿ ಜಾತವೇದ ಮುನಿಗಳ ಒಂದು ವಾಸಸ್ಥಾನ ಇದಾಗಿರುವುದರಿಂದ ಸಮಾಜ ಸುಧಾರಣೆ ಮಾಡಲು ಹೋಗಿ ಹಲವಾರು ಅವಮಾನಗಳನ್ನು, ತಿರಸ್ಕಾರಗಳನ್ನು ಎದುರಿಸುತ್ತಾ ಹಲವಾರು ಸಮಸ್ಯೆಗಳಿಗೆ ಒಳಗಾಗಿ ಜೀವನ ಜಿಗುಪ್ಸೆಗೊಂಡು ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ಬಂದು ಧ್ಯಾನ ಮಗ್ನರಾಗಿ ಒಂದು ಕೃಷ್ಣ ಮತ್ತು ಘಟಪ್ರಭಾ ನದಿಯ ಸಂಗಮದ ತೀರದಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ. ನೋಡ್ರಿ, ಇದು ಕೂಡಲ ಸಂಗಮದ ಒಂದು ಇತಿಹಾಸ ನೋಡ್ರಿ ಸ್ನೇಹಿತರೆ. ಇದು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಒಂದು ಸಂಗಮ ಸ್ಥಾನ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಕೂಡಲ ಸಂಗಮ ಅಂತ ಹೆಸರು ಬರಕ್ಕೆ ಕಾರಣ ಇದೆ, ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ಸಂಗಮ ಸ್ಥಾನ. ಈ ಒಂದು ಕ್ಷೇತ್ರ ನೋಡ್ರಿ ವೀಕ್ಷಕರೇ, ಇದು ಐತಿಹಾಸಿಕ ಕ್ಷೇತ್ರದ ಜೊತೆ ಒಂದು ಸುಂದರವಾದ ವೀಕ್ಷಣಾ ಸ್ಥಳ ಅಂತ ಹೇಳ್ಬೋದು. ನೋಡ್ರಿ, ನಾವು ಸ್ಕೂಲಲ್ಲಿ ಮಕ್ಕಳಿಗಾಗಿರ್ಬೋದು ಅಥವಾ ಮನೆಯಲ್ಲಿ ಮಕ್ಕಳಿದ್ರೆ ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಟ್ರಿಪ್ಪಿಗಂತ ಒನ್ ಡೇ ಟ್ರಿಪ್ಪಿಗಂತ ಬರುವಂಥ ಸ್ಥಳ ನೋಡ್ರಿ ಇದು. ಇಲ್ಲಿ ಬಂದರೆ ಒಂದು ಸುಂದರವಾದ 2 ನದಿಗಳ ಸಂಗಮದ ಒಂದು ವೇವ್ ನಮ್ಗೆ ಸಿಗ್ತದೆ. ಆಮೇಲೆ ನದಿಯಲ್ಲಿ ಬೋಟಿಂಗ್ ಮಾಡ್ಬೋದು, ಬಸವೇಶ್ವರರ ಇತಿಹಾಸವನ್ನು ತಿಳ್ಕೊಬೋದು, ಐಕ್ಯ ಮಂಟಪವನ್ನು ದರ್ಶನ ಮಾಡ್ಕೋಬೋದು, ಸಂಗಮೇಶ್ವರ ದೇವಸ್ಥಾನದ ದರ್ಶನ ಮಾಡ್ಬೋದು. ಇನ್ನು ಮುಂದೆಲ್ಲ ಆ ಕಡೆ ಅನುಭವ ಮಂಟಪ ಅವೆಲ್ಲ ಅದಾವ್ರಿ, ಆಮೇಲೆ ತೋರಿಸ್ತೀವಿ ನಾವು. ಇವ್ರು ನೋಡ್ರಿ ನಮ್ಮ ಸ್ನೇಹಿತರು, ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರು. ನೋಡ್ರಿ ಟೀಚರ್, ಈ ಒಂದು ಕ್ಷೇತ್ರಕ್ಕೆ ಬಂದದ್ದು ಅನುಭವ ಹೆಂಗಿತ್ರಿ ನಿಮ್ಗೆ? ಮೊದಲಂತೂ ನೋಡಿರ್ತೀರಿ ಸಾಕಷ್ಟು, ಈ ಪ್ಲೇಸಿಗೆ ನೀವು ಸಾಕಷ್ಟು ಸಲ ಬಂದಿರ್ತೀರಿ ಟೀಚರ್. ಈಗ ನಮ್ಮ ಜೊತೆ ಬಂದದ್ದು ಹೆಂಗಿತ್ತು ಹೇಳ್ರಿ ಅನುಭವ? ಹಾಯ್, ನಾವು ಇವತ್ತು ನಿಮ್ಮ ಜೊತೆಗೆ ಬಂದಂಥ ಅನುಭವ ತುಂಬ ಚೆನ್ನಾಗಿತ್ತು. ಈಗಾಗಲೇ ನಾವು ಸಾಕಷ್ಟು ಸಲ ನಾವು ಫ್ರೆಂಡ್ಸ್ ಲೆಕ್ಕದಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ನಾವು ಭೇಟಿ ಕೊಟ್ಟಿದ್ದೀವಿ. ಸೊ ನಾವು ಫ್ರೆಂಡ್ಸ್ ಥರ, ಆಮೇಲೆ ಫ್ಯಾಮ್ಲಿ ಮೆಂಬರ್ಸ್ ಥರ ನಾವು ಇಲ್ಲಿ ನಿಮ್ಮ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು. ಆಮೇಲೆ ನಿಮ್ಮ ಜೊತೆಗೆ ನಾವು ಈ ಪ್ಲೇಸ್ ಅಂತಲ್ಲ, ಕೂಡಲ ಸಂಗಮ ಅಂತಲ್ಲ, ಬೇರೆ ಬೇರೆ ಕಡೆ ಎಲ್ಲ ನಾವು ಸ್ಥಳಗಳಿಗೆ ಒಂದು ವೀಕ್ಷಣೆಯನ್ನು ಮಾಡಲಿಕ್ಕೆ ಹೋದಾಗ ನಾವು ಇಲ್ಲಿ
ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ ಅಂತ ನಮಗೆ ಗೊತ್ತನೇ ಆಗಲ್ಲ ವ್ಯತ್ಯಾಸ. ಆ ರೀತಿಯಾಗಿ ನಾವು ನಮ್ಮ ಒಂದು ಖುಷಿಯನ್ನು ನಾವು ಶೇರ್ ಮಾಡ್ಕೊತೀವಿ. ಎವ್ರಿ ಸಂಡೇ ನಾವು ಎಲ್ಲ ಫ್ರೆಂಡ್ಸ್ಗಳನ್ನು ನಾವು ಬೇರೆ ಬೇರೆ ಒಂದು ಸ್ಥಳಕ್ಕೆ ಹೋಗಿ ನಿಮ್ಮ ಜೊತೆಗೆ ಕಳೆದಂಥ ಒಂದು ಸಮಯ ಭಾಳಷ್ಟು ಸುಂದರವಾದಂಥ ಕ್ಷಣ ಅಂತ ಹೇಳ್ಬೋದು. ಇದು ನಾನು ಯಾವತ್ತೂ ನಾವು ಮರಿಲಕ್ಕಾಗಲಾರ್ದಂಥ ಒಂದು ಕ್ಷಣಗಳನ್ನು ನಾನು ನಿಮ್ಮ ಜೊತೆಗೆ ಅನುಭವಿಸಿದ್ದೀನಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ರೀ. ಇದೇ ಥರ ಇನ್ನೂ ಬೇರೆ ಬೇರೆ ಪ್ಲೇಸಿಗೆಲ್ಲ ಹೋಗಂಬ್ರಿ, ಎಂಜಾಯ್ ಮಾಡಂಬ್ರಿ. ಆಮೇಲೆ ಐತಿಹಾಸಿಕ ಸ್ಥಳಗಳಿಗೆ ಅಷ್ಟೇ ಅಲ್ಲಾರ್ದೆ ಮತ್ತೆ ಬೇರೆ ಬೇರೆ ಸ್ಥಳಗಳಿಗೆ ನಾವು ವೀಕ್ಷಣೆ ಮಾಡೋಣ. ಎಸ್, ಐ ಕಮ್ಮಿಂಗ್. ಇವ್ರನ್ನ ಮತ್ತೆ ನೋಡ್ರಿ ವೀಕ್ಷಕರೇ, ಇವ್ರನ್ನ ಫಸ್ಟ್ ಟೈಮ್ ನಾನು ಕರ್ಕೊಂಬಂದಿವ್ರಿ ನಾವು ಇಲ್ಲಿಗೆ ಕೂಡಲ ಸಂಗಮಕ್ಕೆ. ಮೊದಲು ನೋಡ್ಯಾರ್ರಿ, ಆದ್ರೆ ನಮ್ಮ ಜೊತೆ ಬಂದಿರೋದು ಫಸ್ಟ್ ಟೈಮ್ ರೀ. ನೋಡಮ್ ನೋಡ್ರಿ ಈಗ ನಮ್ಮ ಮತ್ತೆ ಹೆಂಗೆ ಅನಿಸ್ತು ಬಸವಣ್ಣನವ್ರ ಐಕ್ಯ ಮಂಟಪ ನೋಡಿ ಅಂತ ಹೇಳಿ ಸ್ವಲ್ಪ ಕೇಳೋಣ. ಹೆಂಗೆ ಅನಿಸ್ತ್ರಿ ನಿಮ್ಗೆ ನೋಡಿ ಒಳಗೆ ಹೋಗಿದ್ರಲ್ಲಿ ಚಲೋ ಅನಿಸ್ತು? ಈಗ ಮಗ ಕರ್ಕೊಂಬಂದ ನಾನು ಶರಣ ಬಸವ ಚೆನ್ನಾಗಿ ನಡೀತೈತೆ. ಮೊಮ್ಮಗನು ಬಂದಾನ. ನೋಡ್ರಿ ಅನುಭವ ಮಂಟಪಕ್ಕೆ ಬಂದಿವಿ. 10 ರೂಪಾಯಿ ಟಿಕೆಟ್ ಆದ್ರಿ, ನಾನು ಟಿಕೆಟ್ ತೊಗೊಂಡಿದ್ದೆ. ಕೂಡಲ ಸಂಗಮದಲ್ಲಿ ಇರ್ತಕ್ಕಂಥ ಅನುಭವ ಮಂಟಪಕ್ಕೆ ಬಂದಿವ್ರಿ. ಮಾತಾ ಮಹಾದೇವಿ ಆಶ್ರಮ ನೋಡ್ರಿ ಇದು. ಇಲ್ಲಿ ಒಂದು ಒಳಗ ಗುಹೆ ತರ ಅದ ನೋಡ್ರಿ, ಧ್ಯಾನ ಮಂಟಪ ಅಂತ ಹೇಳಿದ್ರಿಂದ ಇದ್ರೊಳಗೆ ಏನೇನ್ ಅದಾವ ಕರ್ಕೊಂಡು ಹೋಗ್ತೀನಿ ನೋಡ್ತಾರೆ. ನಮ್ದು ಅಟ್ಟಿರಿ, ಅಟ್ಟಿ ಚಿನ್ನದ ಗಣಿ, ಲಿಂಗಸೂರು ತಾಲೂಕಮ್ಮ, ಲಿಂಗಸೂರು ತಾಲೂಕು, ರಾಯಚೂರು ಡಿಸ್ಟ್ರಿಕ್ಟ್, ಅಟ್ಟಿ ಚಿನ್ನದ ಗಣಿ ನಮ್ದು. ಹಾ ಅದೇ ನೋಡ್ರಿ. ನಾವು ಧ್ಯಾನ ಮಂಟಪಕ್ಕೆ ಬಂದೀವ್ರಿ, ಮ್ಯಾಲ ಹೊಂಟಿವಿ ಅಂತ ಹೇಳಿ. ಮ್ಯಾಲ ಹೋಗಿ ಬರ್ರಿ, ಬರ್ರಿ ನೀವು ನೋಡ್ಬರ್ರಿ. ಎಲ್ಲರೂ ಇಲ್ಲಿ ಬಂದು ಆಯ್ತು
12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಏನು ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರಲ್ರಿ, ಆ ಕ್ರಾಂತಿಯ ಮೂಲ ಪುರುಷ ಅಂತ ಹೇಳ್ಬೋದು ನೋಡ್ರಿ ಇವ್ರ ಹೆಸರು ಅಲ್ಲಮಪ್ರಭು ನೋಡ್ರಿ. ಇವರು ಶೂನ್ಯ ಪೀಠಾಧ್ಯಕ್ಷರಾಗಿರ್ತಾರೆ ನೋಡ್ರಿ. ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪ ಒಂದು ಸ್ಥಾಪನೆ ಮಾಡಿರ್ತಾರೆ. ಅದು ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಆಗಿರುತ್ತೆ ನೋಡ್ರಿ. ಈ ಪ್ರಸ್ತುತ ಏನ್ ನಾವು ಭಾರತದಲ್ಲಿ ಅಳವಡಿಸಿರ್ತಕ್ಕಂಥ ಪಾರ್ಲಿಮೆಂಟ್ ಐತಲ್ರಿ, ಅದೇ ತರ ಸಂಸದವರು, ಅದೇ ತರ ಈಗ ಹೆಂಗ ನಾವು ಜಾತಿ ಭೇದ ಭಾವನದ ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅಥವಾ ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ವರ್ಣದವರು, ಏನು ಎಲ್ಲ ಮಾನವರು ಒಂದೇ, ಯಾರು ಮೇಲಲ್ಲ ಕೀಳಲ್ಲ, ಹುಟ್ಟುತ್ತ ಮನುಷ್ಯರು ಎಲ್ಲರೂ ಸಮಾನರು. ಇಲ್ಲಿ ಲಿಂಗವನ್ನು ಹೊರತುಪಡಿಸಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಅನ್ನುವುದು ಯಾವುದೂ ಇಲ್ಲ ಅಂತ ಹೇಳಿದಿಂದ ಬಸವಣ್ಣನವರು 12ನೇ ಶತಮಾನದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ಉಂಟು ಮಾಡ್ತಾರೆ ನೋಡ್ರಿ. ಅಲ್ಲಿ ಸ್ತ್ರೀ ಪುರುಷ ಎನ್ನುವ ಎರಡು ಭೇದ ಭಾವವನ್ನು ಹೊರತುಪಡಿಸಿ ಯಾವುದೇ ಜಾತಿ ಧರ್ಮದ ಒಂದು ಭೇದ ಭಾವ ವ್ಯವಸ್ಥೆ ಇರಲಿಲ್ಲ. ಅಂಥದ್ರಲ್ಲಿ ಬಸವಣ್ಣನವರು ಏನ್ ಮಾಡ್ತಾರಂದ್ರಿ, ಒಂದು ಸಲ ಹರಳಯ್ಯನ ಮಗಳನ್ನು ಮದುವೆಯ ಶೀಲವಂತರಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ. ಅಂದ್ರೆ ಇದು ಒಬ್ರು ಬ್ರಾಹ್ಮಣರಾಗಿರ್ತಾರೆ, ಇನ್ನೊಬ್ರು ಕೀಳು ಜಾತಿಯವರಾಗಿರ್ತಾರ. ಅವರಿಬ್ಬರ ನಡುವೆ ಸಾಂಸಾರಿಕ ಸಂಬಂಧವನ್ನು ಏರ್ಪಡಿಸಿ ಮದುವೆ ಮಾಡಿದಾಗ ಅವ್ರಿಗೆ ನೋಡ್ರಿ ಯಾವ ತರ ಶಿಕ್ಷೆ ಕೊಡ್ತಾರಂದ್ರಿ, ಆ ತರ ಮದುವೆ ಮಾಡಿಸಿದವರಿಗೆ, ಆ ಬುದ್ಧಿವಂತರಿಗೆ ಆ ತರ ಆನೆಗೆ ಒಂದು ಸರಪಳಿಯಿಂದ ಕಟ್ಟಿ ಅವರನ್ನು ಎಳ್ಕೊಂಡು ಹೋಗುವಂತ ಒಂದು ಶಿಕ್ಷೆ ಕೊಡ್ತಾರೆ ನೋಡ್ರಿ. ಇದೇ ತರ ಬಸವಣ್ಣನವರು ಸಮಾಜವನ್ನು ಎಷ್ಟೇ ಸುಧಾರಣೆ ಮಾಡ್ಬೇಕು ಅಂತಂದ್ರ ಇಲ್ಲಿರ್ತಕ್ಕಂಥ ಜಾತಿ ಪದ್ಧತಿ ಈಗಲ್ರಿ ವೇದಗಳ ಕಾಲದಿಂದಲೇ ನಡ್ಕೊಂಡು ಬಂದದ್ದಾಗಿರುತ್ತೆ. ಇಲ್ಲಿ ನೋಡ್ರಿ ಬಸವೇಶ್ವರರು ಬಸವ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಅರಸುತ್ತಾ ವಿವಿಧ ಗ್ರಾಮದಲ್ಲಿ ಬರ್ತಕ್ಕಂಥ ಜನರಿಗೆ ಭೇದ ಭಾವ ಎನ್ನದೆ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಜನರನ್ನು ಒಂದುಗೂಡಿಸಿ ಒಂದು ವಚನ ಸಾಮ್ರಾಜ್ಯವನ್ನು ಕಟ್ಟಿದಾಗ ಇದು ಒಂದು ವಚನ ಸ್ಮರಣೆ ಮಾಡಿದ ಒಂದು ದೃಶ್ಯ ನೋಡ್ರಿ. ಅದೇ ತರ ಇಲ್ಲೇ ಮುಂದೆ ಬರ್ರಿ. ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಅದಾರ ನೋಡ್ರಿ. ಅದೇ ತರ ಗಣಾಚಾರ ನಿಷ್ಠೆ ಮಡಿವಾಳ ಮಾಚಿದೇವರ ಅದಾರ ನೋಡ್ರಿ. ಇಲ್ಲಿ ಮೋಳಗಿ ಮಾರಯ್ಯ ಮತ್ತು ಮಹಾದೇವಮ್ಮ ಅದಾರ ನೋಡ್ರಿ. ಇವರಿಬ್ರು ಸತಿಪತಿಗಳು ನೋಡ್ರಿ. ಇವರು
ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನಿಮಗೆ ಪ್ರಣಾಮವು ಎನ್ನುತ್ತಾ ಈ ಒಂದು ಅನುಭವ ಮಂಟಪದ ಹಾಗೂ ಇಡೀ ಕೂಡಲ ಸಂಗಮದ ನಮ್ಮ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ನೀವೆಲ್ಲರೂ ಅರ್ಧ ಜನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನಮ್ಮ ಒಂದು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ.